ನಮಸ್ಕಾರ ವೀಕ್ಷಕರೇ, ನಮ್ಮ ಮಕ್ಕಳು ಒಬ್ಬರ ಕಂಡರೆ ಯಾವ ರೀತಿ ಗೌರವದಿಂದ ನಡೆದುಕೊಳ್ಳಬೇಕೆ? ಹಾಗಿದ್ರೆ ಬನ್ನಿ ಈ ಸಂಸ್ಕಾರವನ್ನು ಕಲಿಸಿರಿ. ಯಾರಾದ್ರೂ ಬಂದು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ. ಯಾರಾದ್ರೂ ಬಂದು ಊಟವಾಯಿತೆ ಅಂತ ಕೇಳಿದ್ರೆ ನನ್ನ ಊಟ ಆಯಿತು, ನಿಮ್ಮದು ಆಯ್ತಾ. ಒಂದು ಮನೆಗೆ ಹೋಗಿ ಕರಗಂಟೆಯನ್ನು ಒತ್ತಿದಾಗ ಬಾಗಿಲು ತೆಗೆದು ಬಂದಂತ ಒಂದು ಪುಟಾಣಿ ಒಂದು ಮುಗುಳ್ನಗೆಯನ್ನ ಬೀರಿ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಸೋಫಾದ ಮೇಲೆ ಕುಳ್ಳರಿಸಿ ಫ್ಯಾನ್ ಹಾಕಲೇ ಅಂತ ಕೇಳಿ ಫ್ಯಾನ್ ಹಾಕಿ ಕುಡಿಯಕ್ಕೆ ನೀರು ಬೇಕಾ ತಂದುಕೊಡ್ಲಾ, ತಂದುಕೊಡ್ತೇನೆ ಅಂತ ನೀರನ್ನ ತಂದುಕೊಟ್ಟು ಆನಂತರ ನೀವು ಯಾರನ್ನ ಭೇಟಿಯಾಗಬೇಕು ಹೇಳಿ ಕರ್ಕೊಂಬರ್ತೇನೆ ಅಂದ್ರೆ ಆ ಮನೆಯ ಯಜಮಾನನ ಜೊತೆ ಜಗಳ ಆಡಬೇಕು ಅಂತ ಬಂದಿರ್ತೇನೆ ನಾನು. ನನ್ನ ಅಷ್ಟೂ ಮನಸ್ಸು ಆ ಕ್ಷಣದಲ್ಲಿ ಬದಲಾವಣೆಯಾಗುತ್ತೆ ಆ ಮಗುವಿನ ಸಂಸ್ಕಾರವನ್ನ ನೋಡಿ. ಹಾಗಾಗಿ ಮಕ್ಕಳಿಗೆ ಏನ್ ಕಲಿಸ್ತೇವೋ ಏನ್ ಬಿಡ್ತೇವೋ ಗೊತ್ತಿಲ್ಲ, ಆದರೆ ಸಂಸ್ಕಾರವನ್ನ ಕಲಿಸ್ಬೇಕು. ಆ ಸಂಸ್ಕಾರ ಆ ಮಗುವನ್ನ ಯಾವ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ಕಲ್ಪನೆ ಹೆತ್ತವರಿಗಿರಲ್ಲ. ಹಾಗಾಗಿ ಸಂಸ್ಕಾರ ಶಿಕ್ಷಣದ ಮೂಲಕ ಇವತ್ತು ದೊರೀತಾ ಇಲ್ಲ. ಹಾಗಾಗಿ ಹೆತ್ತವರೇ ಈ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸಬೇಕಾಗುತ್ತೆ.